ನಮಸ್ಕಾರ ಎಲ್ಲರಿಗೂ. ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. 1997ರಲ್ಲಿ ಅಮೆರಿಕದ ಲೂಸಿಯಾನ ಸ್ಟೇಟ್ನ ನಿರ್ಜನ ಪ್ರದೇಶದಲ್ಲಿ ಪೊಲೀಸ್ಗೆ ಒಂದರ ಮೇಲೊಂದು ಹೆಣಗಳು ಸಿಗುತ್ತವೆ. ಹೆಣಗಳ ಕೈ ಕಾಲು ಕಟ್ಟಿದ್ದವು ಮತ್ತು ಶರೀರದ ಕೆಳಗಿನ ಭಾಗದಲ್ಲಿ ಯಾವುದೇ ಬಟ್ಟೆ ಇರೋದಿಲ್ಲ. ಎಲ್ಲಾ ಹೆಣಗಳು ಹುಡುಗರದ್ದಾಗಿತ್ತು ಮತ್ತು ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ತಕ್ಷಣ ಎಲ್ಲರಿಗೂ ಬರುವ ಪ್ರಶ್ನೆ ಅಂದ್ರೆ, ಯಾರಿರಬಹುದು ಈ ಹುಡುಗರ ಜೊತೆ ಹೀಗೆ ಮಾಡಿದವನು, ಮತ್ತೆ ಯಾಕೆ ಮಾಡಿರಬಹುದು? ಆ ಕೊಲೆಗಾರನನ್ನು ಯಾರು ಎಂದು ತಿಳಿದುಕೊಳ್ಳಲು ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಪೊಲೀಸ್ಗೆ ಆ ಕೊಲೆಗಾರ 10 ವರ್ಷಗಳ ನಂತರ ಸಿಗ್ತಾನೆ. ಅವನ ಹೆಸರು ರೊನಾಲ್ಡ್ ಜೋಸೆಫ್ ಡೊಮೆನಿಕ್. ಹಾಗಾದ್ರೆ ರೊನಾಲ್ಡೋ ಯಾಕೆ ಇಷ್ಟು ಗಂಡು ಮಕ್ಕಳನ್ನ ಕೊಲೆ ಮಾಡಿದ್ದ ಮತ್ತು ಹೇಗೆ ಪೊಲೀಸಿಂದ ಇಷ್ಟು ವರ್ಷ ತಪ್ಪಿಸಿಕೊಂಡು ಇದ್ದ ಎಂದು ನಂತರ ಕೊನೆಯಲ್ಲಿ ಪೊಲೀಸ್ ಹೇಗೆ ಇವನನ್ನ ಹಿಡಿಯುತ್ತಾರೆ ಮತ್ತು ಈಗ ಈ ಕೇಸ್ನ ಅಪ್ಡೇಟ್ ಏನು ಅಂತ ತಿಳಿದುಕೊಳ್ಳೋಣ. ಹಾಗೆ ಒಂದು ಸಾಮಾನ್ಯ ಮನುಷ್ಯ ಹೇಗೆ ಸೀರಿಯಲ್ ಕಿಲ್ಲರ್ ಆದ ಎಂದು ತಿಳಿದುಕೊಳ್ಳೋಣ ಬನ್ನಿ. ಡೊಮಿನಿಕ್ ಹುಟ್ಟಿದ್ದು ಜನವರಿ 9ನೇ ತಾರೀಕು 1964ರಂದು ಅಮೆರಿಕದ ಲೂಸಿಯಾನಾ ಸ್ಟೇಟ್ನಲ್ಲಿ. ಡೊಮಿನಿಕ್ 6 ಜನ ಅಣ್ಣ ತಂಗಿಯರಲ್ಲಿ ಕೊನೆಯವನು ಮತ್ತು ತಂದೆ ತಾಯಿ ಬಡವರಾಗಿದ್ದ ಕಾರಣ ದಿನಕೂಲಿ ಮಾಡಿ ಜೀವನ ಮಾಡ್ತಿದ್ರು. ಬಡತನದಲ್ಲಿ ಬೆಳೆದು 1983ರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ. ಹಾಗೆಯೇ ಮುಂದಿನ ಅಭ್ಯಾಸಕ್ಕಾಗಿ ನಿಕೋಲಸ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಜಾಯಿನ್ ಆಗ್ತಾನೆ ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಓದಲು ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ ಓದಲು ಇಂಟ್ರೆಸ್ಟ್ ಇಲ್ಲದೆ ಓದುವುದನ್ನು ಬಿಡ್ತಾನೆ. ಓದುವುದರಲ್ಲಿ ಮನಸ್ಸು ಇಲ್ಲದ ಕಾರಣ ಅವನ ಬಿಹೇವಿಯರ್ ಆಗಿತ್ತು. ಸ್ಕೂಲ್ನಲ್ಲಿ ಡೊಮಿನಿಕ್ ಎಲ್ಲ ಮಕ್ಕಳಿಗಿಂತ ಬೇರೆ ತರಹ ಬಿಹೇವ್ ಮಾಡ್ತಿದ್ದ. ಜಾಸ್ತಿ ಸಮಯ ಅವನು ಒಬ್ಬನೇ ಸುಮ್ಮನೆ ಕೂತಿರುತ್ತಿದ್ದ ಮತ್ತು ಬೇರೆಯವರ ಹತ್ತಿರ ಮಾತನಾಡುವುದು ಅವನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಿನಿಂದ ಇವನು ತುಂಬಾ ದಪ್ಪ ಇದ್ದ ಮತ್ತು ತೂಕ ತುಂಬಾ ಜಾಸ್ತಿ ಇತ್ತು. ದಪ್ಪ ಇರುವ ಕಾರಣ ಕ್ಲಾಸ್ನಲ್ಲಿ ಬೇರೆ ಮಕ್ಕಳು ಇವನನ್ನ ಆಡಿಕೊಳ್ಳುತ್ತಿದ್ರು ಮತ್ತು ರ್ಯಾಗಿಂಗ್ ಕೂಡ ಶುರು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇವನು ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಭಾಗವಹಿಸುತ್ತಿರಲಿಲ್ಲ ಮತ್ತು ಯಾರನ್ನೂ ಫ್ರೆಂಡ್ಸ್ ಮಾಡಿಕೊಳ್ಳಲು ಇಷ್ಟ ಇರಲಿಲ್ಲ. ಇದೇ ಕಾರಣದಿಂದ ಬೇರೆ ಮಕ್ಕಳು ಆಡಿಕೊಳ್ಳಲು ಶುರು ಮಾಡ್ತಿದ್ರು. ಈ ಬೋರಿಂಗ್ ಲೈಫ್ ನಲ್ಲಿ ಅವನಿಗೆ ಇನ್ನೊಂದು ಗೊತ್ತಾಗುತ್ತೆ, ಅವನು ಗೇ ಎಂದು. ಹತ್ತಿರದಲ್ಲಿ ಇರುವ ಒಂದು ಗೇ ಬಾರ್ ನಲ್ಲಿ ಹೋಗಲು ಶುರು ಮಾಡ್ತಾನೆ ಮತ್ತು ಅಲ್ಲಿ ಅವನಿಗೆ ಇಷ್ಟ ಆಗುತ್ತಿತ್ತು. ಆ ಜಾಗ ಅವನಿಗೆ ಎಂಜಾಯ್ ಮಾಡಲು ಒಂದು ಅಡ್ಡ ಆಗಿತ್ತು. ಆದರೆ ಕ್ಲಾಸ್ನ ಕೆಲವು ಹುಡುಗರು ಅವನನ್ನ ಅಲ್ಲಿಯೂ ಕೂಡ ನೋಡಿ ಬಿಡ್ತಾರೆ ಮತ್ತು ಎಲ್ಲರೂ ಅವನನ್ನ ಗೇ ಎಂದು ಆಡಿಕೊಳ್ತಿದ್ರು. ಈ ಕಾರಣದಿಂದಾಗಿ ಕಾಲೇಜಿನಲ್ಲಿ ಇವನನ್ನ ಕಾಮಿಡಿಯಾಗಿ ಮಾಡಿಬಿಡ್ತಾರೆ. ಇದೇ ಕಾರಣದಿಂದ ಓದುವುದನ್ನು ಬಿಟ್ಟು ಒಬ್ಬನೇ ಕುಳಿತು ಸಮಯ ಕಳೆಯಲು ಶುರು ಮಾಡ್ತಾನೆ. ಆದರೆ ನಿಮಗೂ ತಿಳಿದಿರುವ ಹಾಗೆ ಖಾಲಿ ಮನಸ್ಸು ದೆವ್ವಗಳ ಕಾರ್ಯಾಗಾರ. ಹಾಗೆ ಡೊಮಿನಿಕ್ ಜೊತೆ ಕೂಡ ಹಾಗೆ ಆಗುತ್ತೆ. ಇವನಿಗೆ ಒಳ್ಳೆ ಡಿಗ್ರಿ ಇರಲಿಲ್ಲ, ಕೆಲಸನೂ ಇರಲಿಲ್ಲ ಮತ್ತು ಇವನಿಗೆ ಜೊತೆಗಾರರು ಯಾರೂ ಇರಲಿಲ್ಲ. ಇದರಿಂದಾಗಿ ಬೇರೆಯವರ ಜೊತೆ ಗಲಾಟೆ ಮಾಡುವುದು ಮತ್ತು ಜಗಳ ಮಾಡಲು ಶುರು ಮಾಡ್ತಾನೆ. 1985ರ ಜೂನ್ 12ನೇ ತಾರೀಕು ಅನ್ಯ ನಂಬರ್ಗೆ ಕಾಲ್ ಮಾಡಿ ಕೆಟ್ಟದಾಗಿ ಮಾತನಾಡಲು ಶುರು ಮಾಡ್ತಾನೆ. ಡೊಮಿನಿಕ್ ಇಂದ ಬೇಸತ್ತು ಅವರು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಮತ್ತು ಅವನನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಅವನಿಗೆ ಫೈನ್ ಹಾಕ್ತಾರೆ. ಡೊಮಿನಿಕ್ ಈ ಕೆಲಸದಿಂದಾಗಿ ಅವನ ಅಣ್ಣ ಮತ್ತು ಅಕ್ಕಂದಿರು ಫೋರ್ಸ್ಫುಲಿ ಕೆಲಸಕ್ಕೆ ಕಳಿಸಲು ಶುರು ಮಾಡ್ತಾರೆ. ಆದರೆ ಅವನು ಜಾಸ್ತಿ ಸಮಯ ಕೆಲಸ ಮಾಡಲು ಆಗುವುದಿಲ್ಲ ಮತ್ತು ನಂತರ ಅವನು ಬೇರೆ ಬೇರೆ ಸಂಬಂಧಿಯವರ ಮನೆಯಲ್ಲಿ ಇರಲು ಶುರು ಮಾಡ್ತಾನೆ. ಬೇರೆ ಬೇರೆ ಕಾರಣಗಳಿಂದ ಜೈಲಿಗೆ ಹೋಗುತ್ತಿದ್ದ ಆಗಾಗ. ಹಾಗೆಯೇ 1996 ಆಗಸ್ಟ್ 25ನೇ ತಾರೀಕು ಅವನ ಜೀವನದ ತುಂಬಾ ದೊಡ್ಡ ಕ್ರೈಮ್ ಅನ್ನ ಮಾಡಿದ್ದ ಮತ್ತು ರಿಪೋರ್ಟ್ಗಳ ಪ್ರಕಾರ ಅವನು ಅವತ್ತು ಅಕ್ಕನ ಮನೆಯಲ್ಲಿ ಇದ್ದ. ಸಡನ್ ಆಗಿ ಒಬ್ಬ ಹುಡುಗ ಮನೆಯ ಕಿಟಕಿ ಒಡೆದು ಬೆತ್ತಲೆಯಾಗಿ ಓಡಿ ಬರ್ತಾನೆ. ಅಕ್ಕಪಕ್ಕದವರಿಗೆ ಹೇಳ್ತಾನೆ ಡೊಮಿನಿಕ್ ಅವನ ಜೊತೆ ಹೀಗೆ ಮಾಡಿದ್ದಾನೆ ಮತ್ತು ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು. ತಕ್ಷಣ ಇದರ ಬಗ್ಗೆ ಅಕ್ಕಪಕ್ಕದವರು ಪೊಲೀಸ್ಗೆ ಮಾಹಿತಿ ನೀಡ್ತಾರೆ ಮತ್ತು ಪೊಲೀಸ್ ಅವನನ್ನ ಅರೆಸ್ಟ್ ಮಾಡ್ತಾರೆ. ಕೋರ್ಟ್ ಹಿಯರಿಂಗ್ ನಂತರ ಡೊಮಿನಿಕ್ಗೆ $1,00,000 ಫೈನ್ ಹಾಕಲಾಗುತ್ತೆ. ಆದರೆ ಡೊಮಿನಿಕ್ ಆ ಶಿಕ್ಷೆಯ ವಿರುದ್ಧ ಅಪೀಲ್ ಹೈಯರ್ ಕೋರ್ಟ್ ನಲ್ಲಿ ಮಾಡ್ತಾನೆ. ಅಲ್ಲಿ ಸಾಕ್ಷಿ ಸರಿಯಾಗಿ ಇಲ್ಲದ ಕಾರಣ ಅವನಿಗೆ ಶಿಕ್ಷೆ ವಿಧಿಸಲಿಲ್ಲ. ನಂತರ ಕೇಸಿಂದ ಆಚೆ ಬಂದ ಮೇಲೆ ಡೊಮಿನಿಕ್ ತೆಗೆದುಕೊಂಡ ನಿರ್ಧಾರ ತುಂಬಾ ವರ್ಷಗಳ ತನಕ ಮೇಲಿಂದ ಮೇಲೆ ಕೊಲೆಗಳನ್ನ ಮಾಡುತ್ತಿರುತ್ತಾನೆ. ಪೊಲೀಸ್ ಕೂಡ ಅವನನ್ನ ಹುಡುಕಲು ಆಗಲಿಲ್ಲ. ಅವನ ಜೀವನದ ಫಸ್ಟ್ ಕೊಲೆ 1997ರ ಜುಲೈನಲ್ಲಿ ಅಮೆರಿಕದ ಒಬ್ಬ ಹುಡುಗನನ್ನ ಮಾಡಿರ್ತಾನೆ.
ಡೊಮಿನಿಕ್ ಡೇವಿಡ್ ಮಿಶೆಲ್ ಹೆಸರಿನ ಹುಡುಗನ್ನ ತನ್ನ ಮಾತಿನಲ್ಲಿ ಮರುಳು ಮಾಡಿ ಅವನ ಜೊತೆಗೆ ಕರೆದುಕೊಂಡು ಹೋಗ್ತಾನೆ. ಯಾವಾಗ ಅಂದ್ರೆ ಇವನು ತನ್ನ ಅಜ್ಜಿಯ ಒಟ್ಟಿಗೆ ಎಲ್ಲಿಗೋ ಹೋಗುತ್ತಿದ್ದ. ಅವನ ಹೆಣ 2 ದಿನದ ನಂತರ ಒಂದು ರೋಡ್ನ ಸೈಡ್ ನಲ್ಲಿ ನೀರು ತುಂಬಿರುವ ಗುಂಡಿಯಲ್ಲಿ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಡೇವಿಡ್ ಹೆಣದಲ್ಲಿ ಯಾವುದೇ ಹೊಡೆದಾಡಿರುವ ಅಥವಾ ಬೇರೆ ಕಲೆಗಳು ಸಿಗುವುದಿಲ್ಲ. ಡ್ರಗ್ ಅಥವಾ ಆಲ್ಕೋಹಾಲ್ ಕೂಡ ಅಲ್ಲ. ಇದರಿಂದಾಗಿ ಪೊಲೀಸ್ ಡೇವಿಡ್ ನೀರಿನಲ್ಲಿ ಮುಳುಗಿ ಸತ್ತಿದ್ದಾನೆ ಎಂದು ಸಾವಿನ ಕಾರಣವನ್ನ ಹೇಳ್ತಾರೆ. ಆದರೆ ಡೇವಿಡ್ ನ ತಂದೆ ವಾದ ಮಾಡ್ತಾರೆ, ಅವನು ಒಳ್ಳೆಯ ಸ್ವಿಮ್ಮಿಂಗ್ ಬರುವ ಹುಡುಗ, ಮುಳುಗಿ ಸಾಯಲು ಸಾಧ್ಯವಿಲ್ಲ. ನಂತರ ಪೊಲೀಸ್ ಮತ್ತೆ ಕೇಸ್ ಕ್ಲೋಸ್ ಮಾಡದೆ ಇನ್ವೆಸ್ಟಿಗೇಷನ್ ಮುಂದುವರೆಸ್ತಾರೆ. ಆದರೆ ಪೊಲೀಸ್ಗೆ ಡೇವಿಡ್ ನ ಕೊಲೆ ಮಾಡಿರುವನ ಬಗ್ಗೆ ಯಾವುದೇ ಸಣ್ಣ ಮಾಹಿತಿ ಕೂಡ ಸಿಗುವುದಿಲ್ಲ. ಇನ್ನೊಂದು ಕಡೆ ಆರಾಮಾಗಿ ಓಡಾಡುತ್ತಿದ್ದ ಡೊಮಿನಿಕ್ 1997ರ ಡಿಸೆಂಬರ್ ನಲ್ಲಿ ಮೊದಲು ಒಂದು ಹುಡುಗನಿಗೆ ಡ್ರಗ್ ನ ಆಸೆ ತೋರಿಸಿ ಅವನ ಷಡ್ಯಂತ್ರದಲ್ಲಿ ಬೀಳಿಸ್ತಾನೆ. ನಂತರ ಅವನ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡ್ತಾನೆ. ಮೊದಲಿನ ಹಾಗೆ ಕೊಲೆ ಮಾಡಿ ಹೆಣವನ್ನ ನಿರ್ಜನ ಪ್ರದೇಶದಲ್ಲಿ ಎಸೆಯುತ್ತಾನೆ. ಆ ಹೆಣ ಕೂಡ ಪೊಲೀಸ್ಗೆ ಸಿಗುತ್ತೆ, ಆದ್ರೆ ಕೊಲೆ ಮಾಡಿರುವವನು ಸಿಗುವುದಿಲ್ಲ. ಇನ್ನೊಂದು ಕಡೆ ಡೊಮಿನಿಕ್ ಆತಂಕ ಹೆಚ್ಚಾಗುತ್ತಾ ಹೋಗುತ್ತೆ ಮತ್ತು 1998ರಲ್ಲಿ 4 ಹುಡುಗರನ್ನ ಕೊಲೆ ಮಾಡ್ತಾನೆ. 1993ರಲ್ಲಿ 3 ಜನರನ್ನ ಕೊಲೆ ಮಾಡ್ತಾನೆ. ಹಾಗೆಯೇ 2002ರಲ್ಲಿ 19 ವರ್ಷ ಮತ್ತು 20 ವರ್ಷದ 2 ಹುಡುಗರನ್ನ ಕೊಲೆ ಮಾಡಿ ಮಾಯ ಆಗಿಬಿಡುತ್ತಾನೆ. 2003ರಲ್ಲಿ ಪೊಲೀಸ್ಗೆ 19 ವರ್ಷದ ಹುಡುಗನ ಹೆಣ ಸಿಗುತ್ತೆ. ಕೊಲೆ ಮಾಡಿರುವ ಪ್ಯಾಟರ್ನ್ ನೋಡಿ ಪೊಲೀಸ್ಗೆ ಅರ್ಥ ಆಗುತ್ತೆ ಈ ಕೊಲೆ ಕೂಡ ಡೊಮಿನಿಕ್ ಮಾಡಿರುವುದು ಎಂದು. ಇದೇ ರೀತಿ ಡೊಮಿನಿಕ್ 2004ರಲ್ಲಿ 2 ಮತ್ತು 2005ರಲ್ಲಿ ಹೆಚ್ಚು ಅಂದ್ರೆ 7 ಕೊಲೆಗಳನ್ನ ಮಾಡಿರ್ತಾನೆ. ವಿಷಯ ಅಂದ್ರೆ ಇಷ್ಟೂ ಕೊಲೆ ಮಾಡಿದ್ದರೂ ಕೂಡ ಪೊಲೀಸ್ಗೆ ಇವನು ಸಿಕ್ಕಿ ಹಾಕಿಕೊಂಡಿರ್ಲಿಲ್ಲ. ಇಲ್ಲಿ ತನಕ ಪೊಲೀಸ್ಗೆ ಅರ್ಥ ಆಗಿತ್ತು ಇಷ್ಟು ಕೊಲೆಗಳು ಯಾವುದೋ ಒಬ್ಬ ವ್ಯಕ್ತಿ ಮಾಡಿರುವುದು ಎಂದು. ಮೀಡಿಯಾದವರು ಅವನಿಗೆ ಬಯೋ ಸ್ಟ್ರಾಂಗ್ಲರ್ ಎಂದು ಹೆಸರು ಕೂಡ ಕರೆದರು. ಈ ಬಯೋ ಹೆಸರಿಡುವ ಕಾರಣ ಕೊಲೆಗಳನ್ನ ಲೂಸಿಯಾನದ ಹತ್ತಿರದ ಬಯೋ ಹೆಸರಿನ ಪ್ಲೇಸ್ ಹತ್ತಿರ ಮಾಡುತ್ತಿದ್ದ ಮತ್ತು ಎಲ್ಲಾ ಕೊಲೆಗಳನ್ನ ಕತ್ತು ಹಿಸುಕಿ ಅಥವಾ ದಾರದಿಂದ ಬಿಗಿದು ಕಟ್ಟಿ ಮಾಡುತ್ತಿದ್ದ. ಹಾಗಾಗಿ ಸ್ಟ್ರಾಂಗ್ಲರ್ ಎಂದು ಕರೆದರು. ಇವನಿಗೆ ಹೆಸರು ಸಿಕ್ಕಿದ್ದರೂ ಇವನು 2005ರ ತನಕ ಪೊಲೀಸ್ಗೆ ಸಿಕ್ಕಿರ್ಲಿಲ್ಲ. ಅಂದ್ರೆ 2006ರ ಅಕ್ಟೋಬರ್ ನಲ್ಲಿ ಕೂಡ ಕ್ರಿಸ್ಟೋಫರ್ ಶೆಟರ್ಫೀಲ್ಡ್ ಹೆಸರಿನವನನ್ನ ಕೊಲೆ ಮಾಡಿರ್ತಾನೆ. ಆದರೂ ಪೊಲೀಸ್ ಅವನನ್ನ ಹಿಡಿಯಲು ಆಗ್ಲಿಲ್ಲ. ಈ ಕೊಲೆ ಡೊಮಿನಿಕ್ನ 23ನ ಕೊಲೆಯಾಗಿತ್ತು. ಇಲ್ಲಿಯವರೆಗೂ ಕೂಡ ಮಾಡಿರುವ ಕೊಲೆಗಳಲ್ಲಿ ಒಂದು ಸಣ್ಣ ಕ್ಲೂ ಕೂಡ ಅವನು ಬಿಡುತ್ತಿರಲಿಲ್ಲ. ಆದರೆ ಕ್ರಿಸ್ಟೋಫರ್ ಕೇಸ್ನಲ್ಲಿ ಒಮ್ಮೆ ಜನರು ಡೊಮಿನಿಕ್ ಮತ್ತು ಕ್ರಿಸ್ಟೋಫರ್ ಅನ್ನ ಜೊತೆಗೆ ಬ್ಲಾಕ್ ಕಲರ್ SUV ಕಾರ್ನಲ್ಲಿ ನೋಡಿರುತ್ತಾರೆ. ಇದರ ಬಗ್ಗೆ ಮಾಹಿತಿ ಪೊಲೀಸ್ಗೂ ನೀಡ್ತಾರೆ. ಏನಂದ್ರೆ ಕೆಲವು ಹುಡುಗರು ಕ್ರಿಸ್ಟೋಫರ್ ನನ್ನ ಕೊನೆಯದಾಗಿ ಒಬ್ಬ ಹುಡುಗನ ಜೊತೆ ನೋಡಿದ್ದೇವೆ ಎಂದು. ಆದರೆ ಪೊಲೀಸ್ ಕಾರನ್ನ ಮತ್ತು ಅವನನ್ನ ಹಿಡಿಯಲು ಆಗಲಿಲ್ಲ. ಈ ಕಾರಣದಿಂದಾಗಿ ಡೊಮಿನಿಕ್ ಪೊಲೀಸ್ ಇಂದ ತಪ್ಪಿಸಿಕೊಳ್ತಾನೆ. ನಂತರ ಅವನ ನೆಕ್ಸ್ಟ್ ಟಾರ್ಗೆಟ್ ನ ಹುಡುಕಿಕೊಂಡು ಹೋಗ್ತಾನೆ. ಆಗ ಅವನು 2006ರ ನವೆಂಬರ್ ಅಲ್ಲಿ ರಿಕ್ಕಿ ವಾಲಿಸ್ ಹೆಸರಿನ ಹುಡುಗನನ್ನ ಗುರಿ ಮಾಡ್ತಾನೆ ಮತ್ತು ಮೊದಲು ರಿಕ್ಕಿ ಜೊತೆ ಸ್ನೇಹ ಬೆಳೆಸ್ತಾನೆ. ನಂತರ ಡ್ರಗ್ ಮತ್ತು ಹುಡುಗಿಯ ಆಸೆ ತೋರಿಸಿ ತುಂಬಾ ಬೆಸ್ಟ್ ಫ್ರೆಂಡ್ ಆಗ್ತಾನೆ. ಆದರೆ ಒಂದು ದಿನ ರಿಕ್ಕಿಯನ್ನ ಡೊಮಿನಿಕ್ ಮನೆಗೆ ಕರೆಯುತ್ತಾನೆ ಮತ್ತು ಡ್ರಗ್ ತೆಗೆದುಕೊಳ್ಳಲು ಕೊಡ್ತಾನೆ. ನಂತರ ಹೇಳ್ತಾನೆ, ಇವತ್ತು ಯಾವ ಹುಡುಗಿ ಜೊತೆ ನಾವು ಮಜಾ ಮಾಡುತ್ತೀವೋ ಆ ಹುಡುಗಿ ನನ್ನ ಗರ್ಲ್ ಫ್ರೆಂಡ್ ಅಂತ. ಮತ್ತು ಅವಳ ಇಷ್ಟ ಏನಂದ್ರೆ ಅವಳು ಹೇಳಿದ್ದಾಳೆ ನಿನ್ನ ಕೈಕಾಲು ಕಟ್ಟಬೇಕು ಎಂದು. ಯಾಕಂದ್ರೆ ಕೈಕಾಲು ಕಟ್ಟಿ ಸಂಬಂಧ ಮಾಡುವಾಗ ತುಂಬಾ ಜಾಸ್ತಿ ಮಜಾ ಆಗುತ್ತೆ ಎಂದು. ರಿಕ್ಕಿ ಆ ಪ್ರದೇಶದಲ್ಲಿ ಸಿಗುವ ಕೊಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳಿಸಿಕೊಂಡಿದ್ದ ಮತ್ತು ಜಾಸ್ತಿ ಹುಡುಗರ ಕೊಲೆ ಕೈಕಾಲು ಕಟ್ಟಿ ಹಾಕಿ ಮಾಡಿದ್ದಾರೆ ಎಂದು ಗೊತ್ತಿತ್ತು. ಆದ್ದರಿಂದ ಅವನಿಗೆ ಡೌಟ್ ಬರುತ್ತೆ, ಏನಂದ್ರೆ ಡೊಮಿನಿಕ್ ಇರಬಹುದು ಇಷ್ಟೆಲ್ಲ ಕೊಲೆ ಮಾಡಿರುವುದು ಎಂದು. ನಂತರ ಅವನ ಕೈಕಾಲು ಕಟ್ಟಲು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಹೇಗೋ ಅವನು ಡೊಮಿನಿಕ್ ಮನೆಯಿಂದ ಹೊರಗೆ ಹೋಗ್ತಾನೆ. ಅಲ್ಲಿಂದ ಓಡಿ ಹೋಗಿ ಪೊಲೀಸ್ ಹತ್ರ ಎಲ್ಲಾ ಕಥೆಯನ್ನ ಹೇಳ್ತಾನೆ. ಮತ್ತೆ ಪೊಲೀಸ್ ಮೊದಲು ರಿಕ್ಕಿ ಮಾತನ್ನ ನಂಬುವುದಿಲ್ಲ, ಯಾಕಂದ್ರೆ ಇವನು ಕೂಡ ಜಾಸ್ತಿ ಅಡಿಕ್ಟ್ ಆಗಿದ್ದ ಡ್ರಗ್ ಗಳಿಗೆ. ಮೊದಲು ತುಂಬಾ ಸಮಯ ಪೊಲೀಸ್ ಹತ್ತಿರ ಸುಳ್ಳು ಹೇಳುತ್ತಿದ್ದವಾದ್ರೂ ಕೂಡ ಮತ್ತೆ ಮತ್ತೆ ಒಂದೇ ಮಾತು ಹೇಳ್ತಾನೆ. ಆಗ ಪೊಲೀಸ್ ಅವನ ಮಾತಿನ ಮೇಲೆ ನಂಬುತ್ತಾರೆ. ವಿಚಾರಣೆಗೆ ಡೊಮಿನಿಕ್ ಅನ್ನ ಕರೆಸ್ತಾರೆ. ವಿಚಾರಣೆಯಲ್ಲಿ ಡೊಮಿನಿಕ್ ತನ್ನನ್ನು ತಾನು ಮುಗ್ಧ ಎಂದು ಹೇಳ್ತಾನೆ ಮತ್ತು ಎಲ್ಲಾ ಆರೋಪಗಳನ್ನ ನಾನು ಮಾಡಿಲ್ಲ ಎಂದು ಹೇಳ್ತಾನೆ. ಆದ್ರೂ ಪೊಲೀಸ್ಗೆ ಡೊಮಿನಿಕ್ ಮೇಲೆ ಡೌಟ್ ಬರುತ್ತೆ. ಆದ್ರೂ ಅವನನ್ನ ಹೊರಗೆ ಬಿಡ್ತಾರೆ. ಹೋಗುವ ಮೊದಲು ಪೊಲೀಸ್ ಡೊಮಿನಿಕ್ ಹತ್ರ ಹೇಳ್ತಾರೆ ಬ್ಲಡ್ ಸ್ಯಾಂಪಲ್ ಕೊಡಲು.
ಹೋಗುವ ಗಡಿಬಿಡಿಯಲ್ಲಿ ಪೊಲೀಸ್ ಹೇಳಿದ ಮಾತು ಒಪ್ಪಿಕೊಂಡು ಅಲ್ಲಿ ಬ್ಲಡ್ ಸ್ಯಾಂಪಲ್ ಅನ್ನು ಕೊಟ್ಟು ಹೊರಟು ಹೋಗ್ತಾನೆ. ಈ ಬ್ಲಡ್ ಸ್ಯಾಂಪಲ್ ಎಲ್ಲಾ ಕೇಸ್ಗಳಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸಿತ್ತು. ತಕ್ಷಣ ಪೊಲೀಸ್ ಬ್ಲಡ್ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಕಳಿಸ್ತಾರೆ. ಇಲ್ಲಿ ತನಕ ನಡೆದಿರುವ ಕೊಲೆಗಳಲ್ಲಿ ಕೆಲವು ಹೆಣಗಳಲ್ಲಿ ಸೀಮನ್ ಸ್ಯಾಂಪಲ್ ಸಿಕ್ಕಿತ್ತು. ಅಲ್ಲದೆ ಕೆಲವು ಹೆಣಗಳ ಹತ್ತಿರ ಬೇರೆ ಏನೋ ಸಾಕ್ಷಿ ಕೂಡ ಸಿಕ್ಕಿತ್ತು. ನಂತರ ಪೊಲೀಸ್ ಡೊಮಿನಿಕ್ ಡಿಎನ್ಎ ಸ್ಯಾಂಪಲ್ ಅನ್ನ ಹಲವು ವರ್ಷಗಳಿಂದ ಕೊಲೆಯಾಗಿರುವ ಹೆಣಗಳಲ್ಲಿ ಸಿಕ್ಕಿರುವ ಸೀಮನ್ ಜೊತೆ ಚೆಕ್ ಮಾಡಲು ನಿರ್ಧಾರ ಮಾಡ್ತಾರೆ. ಡೊಮಿನಿಕ್ ಡಿಎನ್ಎ ಮತ್ತು ಕೊಲೆಯಾಗಿರುವ ಹೆಣಗಳಲ್ಲಿ ಸಿಕ್ಕಿರುವ ಸೀಮನ್ ಜೊತೆ ಮ್ಯಾಚ್ ಆಗುತ್ತೆ. ಇಷ್ಟು ಆದ್ರೂ ಕೂಡ ಹರಿಬರಿಯಲ್ಲಿ ಪೊಲೀಸ್ ಡೊಮಿನಿಕ್ ಹಿಡಿಯಲು ನಿರ್ಧಾರ ಮಾಡುವುದಿಲ್ಲ. ಯಾಕಂದ್ರೆ ಪೊಲೀಸ್ಗೆ ಗೊತ್ತಿತ್ತು ಡೊಮಿನಿಕ್ ತುಂಬಾ ಚಾಲಾಕಿ ಎಂದು. ಅವನಿಗೆ ಸ್ವಲ್ಪ ಡೌಟ್ ಬಂದ್ರೂ ಅವನು ಅಡಿಗೆಕೊಳ್ಳುವ ಸಾಧ್ಯತೆ ಇತ್ತು. ಇದರಿಂದಾಗಿ ಪೊಲೀಸ್ ಸಮಾಧಾನದಿಂದ ಕೆಲಸ ಮಾಡ್ತಾರೆ ಮತ್ತು ಡೊಮಿನಿಕ್ಗೆ ಮ್ಯಾಚ್ ಮಾಡುವ ಬೇರೆ ಬೇರೆ ಸಾಕ್ಷಿಗಳನ್ನ ಕೂಡಿ ಹಾಕ್ತಾರೆ. ಇದೆಲ್ಲ ಸಾಕ್ಷಿ ಇರುವ ಆಧಾರದ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಇಶ್ಯೂ ಮಾಡ್ತಾರೆ ಪೊಲೀಸ್. ಕೊನೆಯದಾಗಿ 2006 ಡಿಸೆಂಬರ್ 1ನೇ ತಾರೀಕು ಡೊಮಿನಿಕ್ ಅನ್ನ ಶೆಲ್ಟರ್ ಹೋಮ್ ಇಂದ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದ ನಂತರ ಪೊಲೀಸ್ಗೆ ಡೊಮಿನಿಕ್ ಹೇಳ್ತಾನೆ, ನನಗೆ ಗೊತ್ತಿತ್ತು ತುಂಬಾ ಬೇಗ ನಾನು ಸಿಕ್ಕಿ ಹಾಕಿಕೊಳ್ತೇನೆ ಎಂದು. ಇದೇ ಕಾರಣದಿಂದ ಅಕ್ಕನ ಮನೆ ಬಿಟ್ಟು ಶೆಲ್ಟರ್ ಹೋಮ್ಗೆ ಬಂದಿದ್ದು. ಯಾಕಂದ್ರೆ ನನ್ನ ಅಕ್ಕನ ಫ್ಯಾಮಿಲಿ ಈ ವಿಚಾರದಲ್ಲಿ ತೊಂದರೆ ಅನುಭವಿಸಬಾರದು ಎಂದು. ಅರೆಸ್ಟ್ ಮಾಡಿದ ಮೇಲೆ ಡೊಮಿನಿಕ್ ನ ವಿಚಾರಣೆ ಶುರುವಾಗುತ್ತೆ ಮತ್ತು ಬೇರೆಯವರ ಹಾಗೆ ಶುರುವಲ್ಲಿ ತನ್ನ ಕೊಲೆಗಳನ್ನ ಒಪ್ಪಿಕೊಳ್ಳಲು ನಿರಾಕರಿಸ್ತಾನೆ. ನಂತರ ಪೊಲೀಸ್ಗೆ ಷರತ್ತು ಇಡ್ತಾನೆ, ಏನಂದ್ರೆ ಕೋರ್ಟ್ ನಲ್ಲಿ ಗಲ್ಲು ಶಿಕ್ಷೆ ಆಗಲ್ಲ ಅಂದ್ರೆ ಮಾತ್ರ ನಾನು ಎಲ್ಲಾ ವಿಷಯವನ್ನ ಹೇಳ್ತೀನಿ. ಸ್ವಲ್ಪ ಸಮಯದ ನಂತರ ಡೊಮಿನಿಕ್ ನ ಮಾತನ್ನು ಒಪ್ಪಿಕೊಳ್ತಾರೆ. ನಂತರ ಒಂದಾದ ಮೇಲೆ ಒಂದರ ಕೊಲೆಗಳ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾನೆ. 1997ರಿಂದ 2006ರವರೆಗೆ ಕೊಲೆ ಮಾಡಿರುವ ಒಂದೊಂದು ಮಾಹಿತಿ ಹೇಳ್ತಾನೆ, ಹೇಗೆ ಮತ್ತು ಯಾಕೆ ಮತ್ತು ಯಾವಾಗ ಕೊಲೆ ಮಾಡಿದ್ದು ಎಂದು. ಡೊಮಿನಿಕ್ ಯಾರನ್ನ ಕೊಲೆ ಮಾಡುತ್ತಿದ್ದ ಎನ್ನುವುದು ಗೊತ್ತಾಗಿತ್ತು, ಆದರೆ ಅವನು ಜನರನ್ನ ಯಾಕೆ ಸಾಯಿಸುತ್ತಿದ್ದ ಮತ್ತು ಉದ್ದೇಶ ಏನು ಎಂದು ಪೊಲೀಸ್ಗೆ ಗೊತ್ತಾಗುವುದಿಲ್ಲ. ಅದನ್ನ ತಿಳಿದುಕೊಳ್ಳಲು ತುಂಬಾ ವಿಚಾರಣೆ ಮಾಡ್ತಾರೆ. ಆದರೆ ತುಂಬಾ ಸಮಯದ ವಿಚಾರಣೆಯಾದ್ರೂ ಅವನ ಸರಿಯಾದ ಉದ್ದೇಶ ಯಾರಿಗೂ ಕಾಣುವುದಿಲ್ಲ. ಎಕ್ಸ್ಪರ್ಟ್ ಹೇಳ್ತಾರೆ ಮೋಸ್ಟ್ಲಿ ಅವನು ಮೋಜು ಮಾಡಲಿಕ್ಕೆ ಮಾಡಿರಬಹುದು ಎಂದು. ಜನರು ಹೇಳ್ತಾರೆ ಡೊಮಿನಿಕ್ಗೆ ಕೆಲಸ ಇರಲಿಲ್ಲ, ಹಾಗಾಗಿ ಸ್ನೇಹ ಬೆಳೆಸಿ ದುಡ್ಡು ತೆಗೆದುಕೊಳ್ಳುತ್ತಿದ್ದ ಮತ್ತು ಜೊತೆಗೆ ಊಟ ತಿಂಡಿ ಕೂಡ ಸಿಗುತ್ತಿತ್ತು. ಡೊಮಿನಿಕ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಮೇಲೆ ಕೇಸ್ ಹಾಕಲಾಗುತ್ತೆ ಮತ್ತು ಕೋರ್ಟ್ ನಲ್ಲಿ ವಿಚಾರಣೆ ನಡೆದು 2008 ಸೆಪ್ಟೆಂಬರ್ ನಲ್ಲಿ ಡೊಮಿನಿಕ್ ಅಪರಾಧಿ ಎಂದು ನಿರ್ಧರಿಸಿ ನಂತರ ಹಲವು ವರ್ಷಗಳ ಕಾಲ ಜೈಲು ವಾಸ ಶಿಕ್ಷೆ ನೀಡಲಾಗಿತ್ತು. ಮತ್ತೆ ಇನ್ನೊಂದು ಘೋಷಣೆ ಕೋರ್ಟ್ ಮಾಡಿತ್ತು, ಏನು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಡೊಮಿನಿಕ್ಗೆ ಪೆರೋಲ್ ಸಿಗುವುದಿಲ್ಲ ಎಂದು. ಈಗ ಈ ಕೇಸ್ ನ ಅಪ್ಡೇಟ್ ಏನು ಅಂದ್ರೆ ಡೊಮಿನಿಕ್ ಈಗ ಲುಧಿಯಾನದ ಜೈಲಿನಲ್ಲಿ ಅವನು ಮಾಡಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಪ್ರಶ್ನೆ ಇಲ್ಲಿ ಏನು ಅಂದ್ರೆ ಡೊಮಿನಿಕ್ ಹೇಗೆ ಪೊಲೀಸ್ಗೆ ಸಿಕ್ಕಿ ಹಾಕಿಕೊಳ್ಳಲಿಲ್ಲ ಅಷ್ಟು ಸಮಯ ಎಂದು. ಉತ್ತರ ಏನು ಅಂದ್ರೆ ಡೊಮಿನಿಕ್ ಯಾರನ್ನ ಗುರಿ ಮಾಡುತ್ತಿದ್ದ ಅಂದ್ರೆ ಯಾರು ತುಂಬಾ ಡ್ರಗ್ ಅಡಿಕ್ಟ್ ಆಗಿದ್ದರು ಮತ್ತು ಅವರ ಅಸ್ತಿತ್ವ ಮುಚ್ಚಿ ಬದುಕುತ್ತಿದ್ದರು ಅಂತವರನ್ನ. ಯಾಕಂದ್ರೆ ಡ್ರಗ್ ಅಡಿಕ್ಟ್ ಮತ್ತು ಮನೆಯಿಂದ ಓಡಿ ಹೋಗಿರೋ ಹುಡುಗರ ವಿಷಯ ಯಾರು ತಿಳಿದುಕೊಳ್ಳುವುದಿಲ್ಲ. ಹಾಗಾಗಿ ಇದರಿಂದಾಗಿ ಡೊಮಿನಿಕ್ ಅಂತವರನ್ನ ಗುರಿ ಮಾಡಿಕೊಳ್ಳುತ್ತಿದ್ದ. ನಂತರ ಯಾವುದೇ ತೊಂದರೆ ಆಗಬಾರದು ಮತ್ತು ಪೊಲೀಸ್ ತನಕ ವಿಷಯ ಹೋಗಬಾರದು ಎಂದು. ಡೊಮಿನಿಕ್ ಇಂದ ಕೊಲೆಯಾದ ತುಂಬಾ ಜನ ಹುಡುಗರು ಆಫ್ರಿಕನ್ ಮೂಲದ ಅಮೆರಿಕನ್ ಆಗಿದ್ರು. ಇವರ ವಿಷಯ ಪೊಲೀಸ್ಗೆ ತುಂಬಾ ಕಡಿಮೆ ಗೊತ್ತಿತ್ತು ಮತ್ತು ಗಮನ ಕೊಡುತ್ತಿರಲಿಲ್ಲ. ಹಾಗಾಗಿ ಡೊಮಿನಿಕ್ಗೆ ತುಂಬಾ ಸುಲಭದ ಟಾರ್ಗೆಟ್ ಆಗಿದ್ದರು ಮತ್ತು ಸುಲಭವಾಗಿ ತಪ್ಪಿಕೊಳ್ಳುತ್ತಿದ್ದ. ಎಷ್ಟೇ ತಲೆ ಓಡಿಸಿದರೂ ಡೊಮಿನಿಕ್ ಕೊನೆಯದಾಗಿ ಪೊಲೀಸ್ ಕೈಗೆ ಸಿಕ್ಕಿ ಹಾಕಿಕೊಂಡ ಮತ್ತು ಈಗ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಮಾಡಿರುವ ತಪ್ಪಿಗೆ. ಮಾಡಿರುವ ಕೊಲೆಗಳಿಗಾಗಿ ಇವನನ್ನ ಅಮೆರಿಕದ ಫೇಮಸ್ ಸೀರಿಯಲ್ ಕಿಲ್ಲರ್ ನ ಹೆಸರಿನ ಲಿಸ್ಟ್ ನಲ್ಲಿ ಒಬ್ಬನಾಗ್ತಾನೆ. ಅವನು ಮಾಡಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಆದರೆ ನಿಮ್ಮ ಅಭಿಪ್ರಾಯ ಏನು ಅವನ ಶಿಕ್ಷೆಯ ಕುರಿತು ಮತ್ತು ಯಾವ ಶಿಕ್ಷೆ ಅವನಿಗೆ ದೊರಕಬೇಕಿತ್ತು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನ ಇನ್ನಷ್ಟು ಕ್ರೈಮ್ ಸ್ಟೋರೀಸ್ ಗಳ ಬಗ್ಗೆ ತಿಳಿದುಕೊಳ್ಳಲು.